ಜಾಗ ಇತ್ತು, ಆದರೆ ಬಿಲ್ಡಿಂಗ್ ಅದೆಲ್ಲ ಆಮೇಲೆ ಆಗಿದೆ. ನಾ ಇದರಿಂದ ಓದ್ತಾ ಇದ್ದೆ. ಪತ್ರಕರ್ತರಾದಂಥವ್ರಿಗೆ ಒಂದು ಜ್ಞಾನದ ಹಸಿವು ಇರಬೇಕು. ಆ ಕೆಲಸವನ್ನ ನಿಮ್ಮ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ ಮೂಲಕ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಅದ್ರ ಜೊತೆಗೆ ಒತ್ತಡದಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರಿಗೆ ಒಂದಷ್ಟು ರಿಕ್ರಿಯೇಷನ್, ಒಂದು ಸಾಂಸ್ಕೃತಿಕ ಇದು, ಒಂದು ಕ್ರೀಡಾ ಇದು ಇರಬೇಕು. ಅವರ ಆರೋಗ್ಯವನ್ನ ಕಾಪಾಡ್ಕೋಬೇಕು ಮತ್ತು ಕುಟುಂಬಕ್ಕೆ ತಮ್ಮ ಸಮಯವನ್ನ ಮೀಸಲಿಡಬೇಕು. ಅದಕ್ಕೋಸ್ಕರ ಈ ಎರಡೂ ಕೆಲಸವನ್ನ, ಒಂದು ಜ್ಞಾನದ ಹಸಿವನ್ನ ಹೆಚ್ಚಿಸುವಂಥದ್ದು, ಅವರ ದೈಹಿಕ ದೇಹದಾದ್ಯತೆಯನ್ನ ಕಾಪಾಡುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವನ್ನು ನಾವು ಬೆಳೆಯುವಂಥದ್ದು ತುಂಬಾ ಮುಖ್ಯವಾದಂಥದ್ದು. ಆ ಕೆಲಸವನ್ನ ಪತ್ರಕರ್ತರ ಸಂಘ ಮಾಡ್ತಾ ಇದೆ ಅಂತ ಕೇಳಿಬಿಟ್ಟು ನನಗೆ ತುಂಬಾ ಖುಷಿ ಆಯ್ತದೆ. ನಾವು ಮೈಸೂರಲ್ಲಿ ನಾನು ಇದ್ದಾಗ ಈ ತರದ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಆಮೇಲೆ ನಾನು ಬೇರೆ ಬೇರೆ ಜಿಲ್ಲೆ ಹೋದಾಗ ಎಲ್ಲೂ ಆ ತರದ್ದು ಕಂಡು ಬಂದಿರಲಿಲ್ಲ. ಬೆಂಗಳೂರಲ್ಲಿ ಈಗ KWJ ಮತ್ತು ಬೆಂಗಳೂರು ವರದಿಗಾರ ಕೂಡ ಆ ತರದ ಒಂದಷ್ಟು ಕಾರ್ಯಕ್ರಮಗಳನ್ನ ಪ್ರೆಸ್ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಸಮಯ ಸಾಕಾಗ್ತಿಲ್ಲ, ಟೈಮೇ ಸಿಗ್ತಾ ಇಲ್ಲ. ಈಗ ನೀವು ಇಲ್ಲಿ ಮಾಡ್ತಾ ಇರೋದನ್ನ ಕೇಳಿ ತುಂಬಾ ಖುಷಿ ಆಯ್ತು. ಇದು ಹೀಗೆ ಮುಂದುವರಿಲಿ. ಈಗ ಏನು ಎರಡು ಕಾರ್ಯಕ್ರಮಗಳು ಇಲ್ಲ ಆಗಿದೆ, ಈ ತರದ್ದು ಸ್ಟಡಿ ವಿತ್ ಸೊಸೈಟಿ, ಇದು 200 ಆಗಲಿ 2000 ಆಗಲಿ, ಪತ್ರಕರ್ತರ ಜ್ಞಾನದ ಹಸಿವು ಇಗ್ತಾ ಇರಲಿ, ಮತ್ತೆ ಹಸಿವು ಮೂಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಸಂಘಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ನಾನು ಇಲ್ಲಿ ಬರ್ಲಿಕ್ಕೆ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡೆ. ನಾನು ಪತ್ರಿಕೋದ್ಯಮದಲ್ಲಿ ಬೆಳೆದು ಇವತ್ತು ಮಾಹಿತಿ ಆಯುಕ್ತರಾಗಿದ್ದು ನಾನು ಪತ್ರಕರ್ತ ಅಂತ ಹೇಳ್ಬೋದು. 35 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬಹುದು ನಾನು. ಅದರಿಂದಾಗಿ ನಾನು ಪತ್ರಿಕೋದ್ಯಮ ಇವತ್ತು ಸಾಕ್ತಿರೋಂಥ ದಿಕ್ಕು, ಅದಕ್ಕೆ ಮಾಹಿತಿ ಆಯೋಗದನ್ನ ಮಾಹಿತಿ ಹಕ್ಕನ್ನ ನಾವು ಬಳಸ್ಕೊಂಡ್ರೆ ಹೇಗೆ ಆಗ್ಬೋದು, ಈ ತರದ್ದು ವಿಚಾರದ ಬಗ್ಗೆ ನಾನು ಒಂದಷ್ಟು ಪ್ರಸ್ತಾಪವನ್ನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಪತ್ರಿಕೋದ್ಯಮ ಇರ್ಬೋದು ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಇರ್ಬೋದು, ಎರಡೂ ಕೂಡ ಒಂದು ರೀತಿಯ ಕಾನೂನುದಾರಿನಲ್ಲಿ ಇರಬೇಕು. ಆದ್ರಿಂದ ನಾನು ಅಭಿಪ್ರಾಯ ಪಡುವಂಥದ್ದು, ಎರಡೂ ಕ್ಷೇತ್ರಗಳಿಗೆ ಆತ್ಮಾವಲೋಕನದ ಅಗತ್ಯ ಇವತ್ತು ಇದೆ. ಯಾಕೆ ಅಂತಂದ್ರೆ ಎರಡೂ ಕ್ಷೇತ್ರಗಳು ಒಂದಕ್ಕೊಂದು ಪೂರಕ. ಎರಡೂ ಕಾಯ್ದೆ, ಪತ್ರಿಕೋದ್ಯಮದ ಉದ್ದೇಶ ಇರ್ಬೋದು ಅಥವಾ ಮಾಹಿತಿ ಹಕ್ಕಿನ ಉದ್ದೇಶ ಇರ್ಬೋದು. ನಾನು ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗಿ ನಾನು ಕಂಡುಕೊಂಡಿದ್ದು, ಎರಡೂ ಕ್ಷೇತ್ರಗಳು ಕೂಡ ನಾಗರಿಕರನ್ನ ಸಬಲೀಕರಣ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡೇ ಬಂದಂತ ಕಾಯ್ದೆ ಮತ್ತು ಇದೊಂದು ಪತ್ರಿಕೋದ್ಯಮ ಎರಡೂ ಕೂಡ ಮಾಧ್ಯಮ ಕೂಡ ನಾಗರಿಕರನ್ನ ಸಬಲೀಕರಣ ಮಾಡುವಂತದ್ದೇ ಇದೆ. ಎರಡಕ್ಕೂ ಕೂಡ ಇರುವಂತ ಅವಕಾಶ ಏನಂತಂದ್ರೆ, ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರಬಹುದು, ಹೊಣೆಗಾರಿಕೆಗೆ ಒಂದು ಉತ್ತೇಜನ ಕೊಡಬಹುದು. ಅದು ನಾಗರಿಕರ ಹೊಣೆಗಾರಿಕೆ ಇರಬಹುದು ಅಥವಾ ಸರ್ಕಾರಿ ನೌಕರರ ಹೊಣೆಗಾರಿಕೆ ಇರಬಹುದು. ಅವರಿಗೆ ಹೊಣೆಗಾರಿಕೆಯನ್ನು ಉತ್ತೇಜನವನ್ನ ಕೊಟ್ಟು ಭ್ರಷ್ಟಾಚಾರಕ್ಕೆ ತಡೆಯನ್ನು ಹಾಕಿದ್ರೆ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ. ಪತ್ರಿಕೋದ್ಯಮ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಆದ್ರೆ ಎರಡೂ ಕೂಡ ಇವತ್ತು ಆ ಉದ್ದೇಶವನ್ನ ಮೀರಿ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾವೆ ಒಂದು ಆತಂಕ ಇರೋದ್ರಿಂದಲೇ ಆತ್ಮಾವಲೋಕನದ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಮೊದಲ ಬಾರಿಗೆ ಹೇಳಿದ್ದು. ನಾವಿವತ್ತು ಮಾಧ್ಯಮವನ್ನ 4ನೇ ಅಂಗ ಅಂತ ಹೇಳಿ ನಮಗೆ ನಾವು ಕರ್ಕೊಳ್ತಾ ಇದ್ದೇವೆ, ಎಲ್ಲೂ ಇಲ್ಲ ಅದು. ಆದ್ರೆ ಅನೇಕ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಭಯೋತ್ಪಾದನೆ ಇರ್ಬೋದು, ಕೋಮುವಾದ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅತಿಯಾದ ವ್ಯಾಪಾರೀಕರಣ, ಸಾಂಸ್ಕೃತಿಕ ದಿವಾಳಿತನ, ಇಂತಹ ಸವಾಲುಗಳನ್ನ ಎದುರಿಸುವಂತ ಸಂದರ್ಭದಲ್ಲಿ ಏನು ನಾವು ಮಾಡಬೇಕಾಗಿದ್ದಂತ ಕೆಲಸದ ಕಡೆ ನಾವು ಮಾಡ್ತಾ ಇಲ್ಲ. ಮಾನವ ಹಕ್ಕುಗಳನ್ನ ಜಾರಿಗೊಳಿಸಬೇಕಾದಂತ ಎಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ, ಆ ಇಚ್ಛಾಶಕ್ತಿಯ ಕೊರತೆ ಎಲ್ಲಿದೆ ಅದನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇಲ್ಲ. ನಾವು ಮಾಹಿತಿ ಆಯುಕ್ತರುಗಳಾದ್ಮೇಲೆ ನಾವು ಒಂದು ತೀರ್ಮಾನವನ್ನ ಮಾಡಿದ್ವಿ. ಜಿಲ್ಲೆಗಳಿಗೆ ಹೋಗಿ ಅಧಿಕಾರಿಗಳಿಗೆ, ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ ಮತ್ತು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳಿರ್ತಾರೆ, ಅವರಿಗೆ ಒಂದು ತರಬೇತಿಯನ್ನ ಕೊಟ್ಟು ನಮ್ಗೆ ನಾವು ಕಟ್ಕೊಂಡಿದ್ದು ಏನಂತಂದ್ರೆ, ಈ ವಾಟ್ಸಾಪ್ ಬಂದ್ಮೇಲೆ ಏನಾಗಿದೆ, ಒಂದು ಪತ್ರಿಕೆಯಲ್ಲಿ ಬಂದಿದ್ದು ಹೆಡ್ಡಿಂಗ್ ಸಮೇತ ಬೇರೆ ಚೇಂಜ್ ಮಾಡೋಂಥ ಪ್ರಯತ್ನಕ್ಕೆ ನಾವು ಯಾರು ಹೋಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಇವತ್ತು ಪತ್ರಕರ್ತ ವಾಟ್ಸಾಪ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಅದರಿಂದ ನಾನು ಹೇಳಿದ್ದು, ಇದು ನಾವೆಲ್ಲೋ ನಮ್ಮ ಜವಾಬ್ದಾರಿಯಿಂದ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಮೌಲ್ಯವನ್ನ ನಾವು ಕಳ್ಕೊತಾ ಇರ್ತೇವೆ. ಅಂಬೇಡ್ಕರ್ ಪತ್ರಿಕೋದ್ಯಮ ಸಮಾಜದ ಪ್ರಾಣವಾಯು ಅಂತ ಹೇಳಿದ್ರೆ, ಗಾಂಧೀಜಿಯವರು ಪತ್ರಿಕೋದ್ಯಮ ಸಮಾಜ ಸೇವೆ ಆಗಿರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಇವತ್ತು ಆ ಸೇವೆ ಆಗಿದೆಯಾ ಅಥವಾ ಸಮಾಜದ ಪ್ರಾಣವಾಯು ಆಗಿದೀವ ನಾವು ಅನ್ನೋದನ್ನ ನಮಗೆ ನಾವು ಪ್ರಶ್ನೆಯನ್ನ ಹಾಕೊಂಡ್ರೆ ಉತ್ತರವನ್ನ ಕಂಡುಕೊಳ್ಬೇಕಾದಂತಹ ದಿನದಲ್ಲಿ ನಾವು ಇವತ್ತಿದ್ದೇವೆ. ನೆಹರು ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ